ಸಮಸ್ತ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ಪುರಾತನ ವಶೀಕರಣ ತಂತ್ರವನ್ನು ನಮ್ಮ ಹಿರಿಕರು ಯಾವ ರೀತಿ ಮಾಡ್ತಾ ಇದ್ರು ಅಂತ ಇಂದಿನ ಒಂದು ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ನೀವೇನು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಇರುವ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನ ನೀವು ಪಡ್ಕೊಳ್ಬಹುದಾಗ್ತದೆ. ವೀಕ್ಷಕರೇ, ಈ ಒಂದು ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡೋದು ಅಂತ ನೋಡೋದಾದ್ರೆ, ಈ ರೀತಿಯಾಗಿರ್ತಕ್ಕಂತಹ ಒಂದು ತಗಡನ್ನ ನೀವು ತಗೋಬೇಕಾಗುತ್ತೆ. ಈ ರೀತಿಯಾಗಿ ಇರ್ತಕ್ಕಂತಹ ಹಿತ್ತಾಳೆಯ ತಗಡನ್ನ ಇಷ್ಟು ಉದ್ದಕ್ಕೆ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಕಟ್ಟನ್ನ ಮಾಡಿದ ನಂತರದಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತ ನೋಡೋದಾದ್ರೆ, ಒಂದು ಮೊಳೆಯನ್ನ ತಗೋಬೇಕು. ನೋಡಿ, ಈ ರೀತಿಯಾಗಿ ಇರುವಂತಹ ಒಂದು ಮೊಳೆಯನ್ನ ತಗೋಬೇಕು. ಇದನ್ನ ಕುಂಕುಮದಲ್ಲಿ ಅದ್ದಿ ತೆಗಿಬೇಕು ವೀಕ್ಷಕರೇ. ಕುಂಕುಮದಲ್ಲಿ ಅದ್ದಿ ತೆಗಿಬೇಕಾಯ್ತಾ? ತೆಗೆದ ನಂತರದಲ್ಲಿ ನೀವು ಈ ಒಂದು ತಗಡಿನ ಮೇಲೆ ಈ ಒಂದು ಮಂತ್ರವನ್ನ ಬರಿಬೇಕು. ಆ ಮಂತ್ರ ಏನಪ್ಪಾ ಅಂತಂದ್ರೆ, ಆ ಹುಡುಗಿ ಅಥವಾ ಹುಡುಗ ಏನಿರ್ತಾರಲ್ಲ, ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ, ಅವರ ಹೆಸರನ್ನ ಇದರಲ್ಲಿ ಮೊದಲಿಗೆ ಬರಿಬೇಕು. ವೀಕ್ಷಕರೇ, ಒಂದು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ, ಇದನ್ನ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬೇಡಿ. ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಇದನ್ನ ಉಪಯೋಗಿಸಿ. ಮೊದಲಿಗೆ ಯಾವ ರೀತಿ ಮಾಡ್ಬೇಕಪ್ಪ ಅಂತ ನೋಡೋದಾದ್ರೆ, ಈ ರೀತಿಯಾಗಿರ್ತಕ್ಕಂಥ ತಗಡನ್ನ ತೆಗೆದುಕೊಂಡು ಅದರ ಮೇಲೆ ಹೆಸರನ್ನ ಬರೀರಿ. ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತಾರಲ್ಲ, ಅವರ ಹೆಸರನ್ನ ಈ ರೀತಿಯಾಗಿ ಬರ್ಕೊಳ್ಳಿ. ಅದರ ನಂತರದಲ್ಲಿ ತಮ ಅಂತ ಹೇಳಿ ಬರೀರಿ. ಮ ಅಂತ ಹೇಳಿ ಬರೀರಿ. ಆಮೇಲೆ ನಿಮ್ಮ ಹೆಸರನ್ನ ಕೂಡ ಬರೀರಿ. ಆಯ್ತಾ? ನಿಮ್ಮ ಹೆಸರನ್ನ ಈ ರೀತಿಯಾಗಿ ಬರ್ಕೊಳ್ಳಿ. ನಿಮ್ಮ ಹೆಸರನ್ನ ಬರೆದ ನಂತರದಲ್ಲಿ ಸರ್ವ ವಶೀಕರಣಂ ಸಿದ್ಧಿಹಿ. ಇನ್ನೊಂದು ಬಾರಿ ಹೇಳ್ತಾ ಇದ್ದೇನೆ, ಏನನ್ನ ಬರೀಬೇಕು ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ. ಅವರ ಹೆಸರನ್ನ ಬರೀರಿ, ತಮ ಅಂತ ಹೇಳಿ ಬರೀರಿ, ನಿಮ್ಮ ಹೆಸರನ್ನ ಬರೀರಿ, ಸರ್ವ ವಶೀಕರಣಂ ಸಿದ್ಧಿಹಿ ಅಂತ ಹೇಳ್ಬಿಟ್ಟು ಬರಿಬೇಕಾಗ್ತದೆ. ಸಿದ್ಧಿಹಿ ಅಂತ ಬರೆದಿರ್ತಾರಲ್ಲ, ಆ ಮೂಲೆಯಿಂದ ಈ ರೀತಿಯಾಗಿ ಮಡ್ಚ್ಕೊಂಡು ಬರಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಡ್ಚ್ಕೊಂಡ್ ಬರಬೇಕಾಗ್ತದೆ. ಇದನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಕೇವಲ ಇದನ್ನ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ. ನೀವು ಪ್ರೀತಿಸಿದವರು ನಿಮ್ಮಿಂದ ದೂರವಾಗಿದ್ರೆ, ಅವರನ್ನ ನಿಮ್ಮ ಜೀವನದಲ್ಲಿ ಮತ್ತೆ ಪಡ್ಕೊಳ್ಬೇಕು ಎಂಬ ಆಸೆ ನಿಮಗಿದ್ರೆ, ಅವರನ್ನ ಹಿಂಪಡೆಯೋದಕ್ಕೆ, ಅವರು ನಿಮ್ಮ ಜೀವನದಲ್ಲಿ ಮತ್ತೆ ಬರಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ತಂತ್ರವನ್ನ ನೀವು ಉಪಯೋಗಿಸಬಹುದಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿರ್ತಕ್ಕಂತಹ ಒಂದು ತಾಯ್ತವನ್ನ ಧರಿಸಿದ್ರೆ ಸಾಕು, ಅವರು ಖಂಡಿತವಾಗ್ಲೂ ಕೂಡ ನಿಮ್ಗೆ ವಶೀಕರಣ ಆಗ್ತಾರೆ. ಈ ರೀತಿಯಾಗಿ ಮಾಡಿದ ನಂತರದಲ್ಲಿ ವೀಕ್ಷಕರೇ, ಇದನ್ನ ಒಂದು ತಾಯ್ತದ ಒಳಗಡೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ಅವರು ನಿಮ್ಗೆ ವಶೀಕರಣ ಆಗ್ತಾರೆ. ಈಗ ನೋಡಿ, ಇದನ್ನ ಈ ರೀತಿಯಾಗಿ ತಾಯ್ತದೊಳಗಡೆ ಸೇರಿಸ್ಕೊಳ್ಬೇಕಾಗ್ತದೆ. ಇದನ್ನ ನೀಟಾಗಿ ಈ ತರ ತಾಯ್ತದೊಳಗಡೆ ಸೇರಿಸ್ಬಿಟ್ಟು ನೋಡಿ, ಈ ತಾಯ್ತ ಯಾವ ರೀತಿ ಇದೆ, ಇದೇ ರೀತಿಯಾಗಿರ್ತಕ್ಕಂತಹ ತಾಯ್ತ ನಿಮ್ಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗ್ತದೆ. ಖಂಡಿತವಾಗ್ಲೂ ಕೂಡ ಅದನ್ನ ಖರೀದಿಸಿಕೊಂಡು ನೀವು ಒಂದು ವಶೀಕರಣವನ್ನ ಮಾಡ್ಕೋಬೋದಾಗ್ತದೆ ವೀಕ್ಷಕರೇ. ಇದನ್ನ ಮುಂದೆ ಏನ್ ಮಾಡ್ಬೇಕಂದ್ರೆ, ಒಂದು ಕಪ್ಪು ದಾರದಲ್ಲಿ ನಿಮ್ಮ ಬಲಗೈಗೆ ಇದನ್ನ ಈ ರೀತಿಯಾಗಿ ಕಟ್ಟಿಕೊಳ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಒಂದು ಕಪ್ಪು ದಾರದಲ್ಲಿ ನೀವು ಇದನ್ನ ಕಟ್ಟಿಕೊಳ್ಬೇಕಾಗ್ತದೆ ವೀಕ್ಷಕರೇ. ಕಟ್ಟೋದಕ್ಕೂ ಮುಂಚೆ ಖಂಡಿತವಾಗ್ಲೂ ಕೂಡ ವಶೀಕರಣ ಪೂಜೆಯನ್ನ ಮಾಡಬೇಕು. ವಶೀಕರಣ ಪೂಜೆ ಯಾವ ರೀತಿ ಮಾಡೋದಪ್ಪ ಅಂತ ನೋಡೋದಾದ್ರೆ, ಒಂದು 2 ವೀಳ್ಯದೆಲೆಯನ್ನ ನೀವು ತಗೊಳ್ಬೇಕಾಗ್ತದೆ. 2 ವೀಳ್ಯದೆಲೆಯನ್ನ ತೆಗೆದುಕೊಂಡ ನಂತರದಲ್ಲಿ ಅದರ ಮೇಲೆ ಈ ರೀತಿಯಾಗಿ ನೀವು ಸಿದ್ಧಪಡಿಸಿರುವ ತಾಯ್ತ ಹಾಗೂ ದಾರವನ್ನ ಅದರ ಮೇಲೆ ಇಟ್ಟುಕೊಂಡು ಒಂದು ಸ್ವಲ್ಪ ಕುಂಕುಮ ಹಾಗೂ ಒಂದು ಸ್ವಲ್ಪ ಅರಸಿನವನ್ನ ಪ್ರೋಕ್ಷಣೆ ಮಾಡಿಕೊಳ್ಳಿ. ಹಾಗೂ ಈ ಒಂದು ಮಂತ್ರವನ್ನ ಜಪ ಮಾಡ್ಕೊಳ್ಳಿ. ಆ ಮಂತ್ರ ಏನಪ್ಪಾ ಅಂತ ನೋಡೋದಾದ್ರೆ, ಓಂ ಸರ್ವಸಿದ್ಧಿವಶಂ, ಓಂ ಸರ್ವಸಿದ್ಧಿವಶಂ ಇಷ್ಟ ಸ್ತ್ರೀ ಅಥವಾ ಪುರುಷ
ಮಮ ವಶಂ ಅಂತ ಹೇಳಿ ಈ ಒಂದು ಮಂತ್ರವನ್ನ ನೀವು 108 ಬಾರಿ ಜಪ ಮಾಡಿಕೊಂಡು ಒಂದು ಶುಕ್ರವಾರದ ದಿನ ಆಗಿರ್ಬೋದು, ಒಂದು ಮಂಗಳವಾರದ ದಿನ ಆಗಿರ್ಬೋದು, ಖಂಡಿತವಾಗ್ಲೂ ಈ ಒಂದು ತಾಯ್ತವನ್ನ ಧರಿಸಿದ್ರೆ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೋಲು ನಿಮ್ಮ ಜೀವನದಲ್ಲಿ ಎದುರಾಗುವುದಿಲ್ಲ. ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂತವರು ನಿಮ್ಮ ವಶೀಕರಣ ಆಗ್ತಾರೆ, ನಿಮ್ಗೆ ವಶೀಕರಣ ಆಗ್ತಾರೆ. ನೀವು ಹೇಳಿದಲ್ಲಿ ಖಂಡಿತವಾಗ್ಲೂ ಕೂಡ ಬರ್ತಾರೆ ವೀಕ್ಷಕರೇ. ಬಹಳಷ್ಟು ಶಕ್ತಿಶಾಲಿ ವಶೀಕರಣ ಇದು. ಇದನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ಒಳ್ಳೆ ಕೆಲಸಗಳಿಗೆ, ಉತ್ತಮ ಕೆಲಸಗಳಿಗೆ ಮಾತ್ರ ಇದನ್ನ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗ್ಲಿ, ಎಲ್ರಿಗೂ ಶುಭವಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.